ಇನ್ನು ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆ ಆರಂಭವಾಗಿದೆ. ಕೋಲ್ಕತ್ತಾದಲ್ಲಿ ವೈದ್ಯ ಮತ್ತು ಅತ್ಯಾಚಾರ ಕೊಲೆ ಪ್ರಕರಣ ಏನಿದೆ, ಈ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಇವತ್ತು ಆರಂಭವಾಗಿದೆ. ಸುಮೋಟೋ ದಾಖಲಿಸಿಕೊಂಡಿದ್ದಂಥ ಸುಪ್ರೀಂ ಕೋರ್ಟ್ ಅದರ ವಿಚಾರಣೆ ಈಗ ಆರಂಭವಾಗಿದೆ. ವ್ಯವಸ್ಥೆಯ ವೈಫಲ್ಯ ವೈದ್ಯರ ಸುರಕ್ಷತೆಗೆ ಸವಾಲು ಅನ್ನುವಂಥ ಅಬ್ಸರ್ವೇಷನ್ ಕೂಡ ಮಾಡಲಾಗಿದೆ. ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಈ ಒಂದು ಅಭಿಪ್ರಾಯವನ್ನು ಪಟ್ಟಿದೆ. ಅಂದರೆ ಈಗಾಗಲೇ ಪಶ್ಚಿಮ ಬಂಗಾಳದ ಸರ್ಕಾರದ ಸಂಪೂರ್ಣ ವೈಫಲ್ಯ ಹಾಗೂ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯವಾಗಿದೆ ಅಂತ ಈಗ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನು ಪಟ್ಟಿದೆ. ವೈದ್ಯರ ಸುರಕ್ಷತೆಗೆ ಸವಾಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಈಗ ಸರ್ಕಾರ ಹೇಳ್ತಾ ಇದೆ. National Task Force, it's our earnest request to doctors all over the country who have struck work. There are institutions where I know appointments are taken 2 years in advance. For instance, the All India Institute of Medical Sciences, appointments are taken 2 years in advance. If patients lose their slot, they go back by another 2 years. Sure. So we would really earnestly appeal to all the doctors that we are here to ensure that their safety and protection is a matter of the highest national concern.